ಹಲೋ. ಹಾಂ ಬಿಂದು ಅಕ್ಕ, ಏನು ಹೇಳು. ಏನು? ನಾನಾ? ಅಯ್ಯೋ ಇಲ್ಲ ಬಿಂದು ಅಕ್ಕ, ನಾನು ಬರಲ್ಲ. ಇಲ್ಲ. ಹಾಂ ನಾನು ಬರಲ್ಲ, ನೀವೇ ಬನ್ನಿ. ಏನು ಇವಳು ಯಾರ ಜೊತೆ ಮಾತಾಡ್ತಿದ್ದಾಳೆ? ಮಾತಾಡ್ಕೊಂಡೆಲ್ಲ ಹೋಗ್ತಾ ಇದ್ದಾಳೆ. ಅಲ್ಲ, ಆಗಲೇ ನನಗೆ ಅಡುಗೆ ಮನೆಯಲ್ಲಿ ಅಡುಗೆಗೆ ಹೆಲ್ಪ್ ಮಾಡ್ತೀನಿ ಅಂತ ಅಂದ್ಲು. ಅದಕ್ಕೆ ಅಂತ ಇವಳನ್ನ ಕರೆಯೋಕ್ಕೆ ಅಂತ ಬರ್ತಿದ್ರೆ ಇವಳು ಯಾರ ಜೊತೆನೋ ಫೋನಲ್ಲಿ ಮಾತಾಡ್ಕೊಂಡೆಲ್ಲ ಹೋಗ್ತಿದ್ದಾಳಲ್ಲಪ್ಪ. ಏನು? ಇಲ್ಲೇ ಹತ್ರನಾ? ಮನೆ ಹಿಂದೆನಾ? ಪಾರ್ಕ್ ಇದೆಯಾ? ಹೌದಾ, ನೀವಲ್ಲೇ ಇದ್ದೀರಾ? ಸರಿ ಆಯಿತು, ಬರ್ತೀನಿರು. ಏನು? ಬಾವ ಕರೀಂದ್ರ? ಸರಿ ಅಕ್ಕ, ಆಯಿತು. ಇವಾಗೆ ಹೊರಟೆ. 5 ನಿಮಿಷದಲ್ಲಿ ಇರ್ತೀನಿ, ಬರ್ತಾ ಇದ್ದೀನಕ್ಕ. ನೀನು ನಂಗೆ ಸರಿಯಾಗಿ ಅಡ್ರೆಸ್ ಹೇಳು, ಯಾವ ಕಡೆ ಬರಬೇಕು ಅಂತ. ನಾನು ಬರ್ತೀನಿ. ಸರಿ, ಬರ್ತಾ ಇದ್ದೀನಕ್ಕ. ಎಲ್ಲಿಗೆ ಹೋಗ್ತಾ ಇದ್ದಾಳೆ? ಇರು ಕೇಳೋಣ. ಹಾಂ, ಬಂದೆ. ಏ ಅಮ್ಮು, ಛೇ ಹೋಗಿ ಬಿಟ್ಲಲ್ಲ. ಈಗ ಅಡುಗೆ ಎಲ್ಲ ನಾನೊಬ್ಬಳು ತಲೆ ಮೇಲೆ ಬಿತ್ತು. ಅತ್ತೆ ಬೇರೆ ಸಂಜೆ ವಾಕಿಂಗ್ ಹೋದವ್ರು ಇನ್ನೂ ಬಂದಿಲ್ಲ. ಅದು ಯಾರ ಜೊತೆ ಮೀಟಿಂಗ್ ಮಾಡ್ಕೊಂಡು ಕೂತಿದ್ದಾರೋ ಏನೋ. ಈಗ ಎಲ್ಲ ಕೆಲಸ ನಾನೊಬ್ಬಳೇ ಮಾಡಬೇಕಲ್ಲಪ್ಪ. ಎಲ್ಲೋ ಬಾ ಅಂತ ಅಂದ್ಲು. ನನಗೆಲ್ಲೋ ಅಡ್ರೆಸ್ಸೇ ಗೊತ್ತಾಗ್ತಿಲ್ವೇ. ಇಲ್ಲೇ ಹತ್ತಿರದಲ್ಲಿದೆ ಅಂದಲ್ಲ ಅಕ್ಕ ಪಾರ್ಕು. ಎಲ್ಲಿದೆ? ನೋಡೋಣ, ಯಾರಾದರೂ ಬಂದರೆ ಯಾರನ್ನಾದ್ರೂ ಕೇಳಿಕೊಂಡು ಹೋಗೋಣ. ಹಾಂ, ಇದೇನಿದು? ಇಲ್ಲಿ ಬರ್ತಾ ಇರೋದು ಅದಕ್ಕೆ ತಂಗಿ ಅಮ್ಮು ಅಲ್ವಾ? ಇವರೇನು ಹೀಗೊಬ್ಬರೇ ನಡ್ಕೊಂಡು ಹೋಗ್ತಾ ಇದ್ದಾರಲ್ಲ? ಎಲ್ಲಿಗೆ ಹೋಗ್ತಾ ಇದ್ದಾರೆ? ಓ ಹಾಯ್ ಅದಕ್ಕೆ ತಂಗಿ, ಏನ್ರಿ ಎಲ್ಲಿಗೆ ಹೋಗ್ತಿದ್ದೀರಾ ಹೀಗೆ ಒಬ್ಬರೇ? ಓಹೋ, ಏನು ಭಾವಂತಮ್ಮ, ನಿಮ್ಮ ಕೆಲಸ ಎಲ್ಲ ಮುಗೀತಾ? ಹ್ಞೂ ಅದಕ್ಕೆ ತಂಗಿ, ಈಗ ಮುಗೀತು. ಮತ್ತೆ ನೀವು ಎಲ್ಲಿಗೆ ಹೊರಟಿದ್ದೀರಾ? ಅದು ಒಬ್ಬರೇ ಹೋಗ್ತಿದ್ದೀರಾ? ಅದಕ್ಕೆ ಎಲ್ಲಿ? ಅದು ಅಕ್ಕ ಭಾವ ಇಲ್ಲೇ ಪಾರ್ಕ್ ಹತ್ರ ಇದ್ದಾರಂತೆ. ಇಲ್ಲಿ ಯಾವುದೋ ನಿಮ್ಮ ಮನೆ ಹತ್ರ ಪಾರ್ಕ್ ಇದೆಯಂತಲ್ಲ, ಅಲ್ಲಿಗೆ ಬಾ ಅಂತ ಫೋನ್ ಮಾಡಿದರು. ಅದಕ್ಕೆ ಹೋಗ್ತಾ ಇದ್ದೀನಿ. ಆದರೆ ಎಲ್ಲಿ ಅಂತಲೇ ನನಗೆ ಅಡ್ರೆಸ್ ಗೊತ್ತಾಗ್ತಿಲ್ಲ. ಅದಕ್ಕೆ ಇಲ್ಲೇ ಯಾರಾದರೂ ಸಿಗ್ತಾರಾ ಕೇಳೋಣ ಅಂತ ಅಂದ್ಕೊಂಡಿದ್ದೆ. ನೀವೇ ಬಂದ್ರಲ್ಲ, ಸರಿ ಹೇಳಿ, ಎಲ್ಲಿದೆ ಪಾರ್ಕು? ಏನೋ ಅಣ್ಣ ಅದಕ್ಕೆ ಪಾರ್ಕಲ್ಲಿ ಇದ್ದಾರಂತ? ಅಲ್ಲ ಕಣ್ರಿ, ನಾನು ಈ ಥರ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೀವಲ್ಲಿಗೆ ಹೋಗೋದು ಸರಿ ಇಲ್ಲ ಅನಿಸುತ್ತೆ. ಹಲೋ ಭಾವಂತಮ್ಮ, ನಾನೇನು ಅವ್ರಿಗೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗ್ತಿಲ್ಲ. ಅಷ್ಟಕ್ಕೂ ಅವರು ಆವಾಗಲೇ ಹೋಗ್ಬೇಕಾದ್ರೇ ನಾನು ನಿಮ್ಮ ದೊಡ್ಡದಕ್ಕೇನು ಕರೆದ್ರು. ಆದರೆ ನಾವೇ ಬರಲ್ಲ ಅಂತ ಹೇಳಿ ಮನೆಯಲ್ಲೇ ಇದ್ವಿ. ಆದರೆ ಈಗ ಅಕ್ಕ ಫೋನ್ ಮಾಡಿ, ಇಲ್ಲ ನೀನು ಬರಲೇಬೇಕು, ನಿಮ್ಮ ಭಾವ ಕರೀತಿದ್ದಾರೆ, ಇಲ್ಲೇ ಪಾರ್ಕ್ ಹತ್ರ ಇದ್ದೀವಿ ಬಾ ಅಂತ ತುಂಬ ಕೇಳ್ಕೊಂಡ್ಲು. ಅದಕ್ಕೆ ಹೋಗ್ತಿದ್ದೀನಿ. ನನಗೂ ಗೊತ್ತಾಗುತ್ತೆ ಅವ್ರ ಮಧ್ಯೆ ನಾನು ಹೋಗಬಾರ್ದು ಅಂತ. ಓ ಹೌದಾ, ಅಣ್ಣ ಅದಕ್ಕೇ ನಿಮ್ಮನ್ನ ಕರೆದಿದ್ದ. ಸಾರಿ ರೀ, ನನಗೆ ಗೊತ್ತಾಗಲಿಲ್ಲ. ಸರಿ, ಹಾಗಾದರೆ ಬನ್ನಿ, ನಾನೇ ಡ್ರಾಪ್ ಮಾಡ್ತೀನಿ. ಏನೂ ಬೇಕಾಗಿಲ್ಲ, ಸುಮ್ಮನೆ ಅಡ್ರೆಸ್ ಹೇಳಿ ಸಾಕು, ನಾನೇ ನಡ್ಕೊಂಡು ಹೋಗ್ತೀನಿ. ಇಲ್ಲೇ ಹತ್ತಿರ ಅಂತಲ್ಲ ಪಾರ್ಕ್ ಇರೋದು. ಹ್ಞೂ ರೀ, ಹತ್ರನೇ. ಆದರೂ ನೀವು ಪಾಪ ನಡ್ಕೊಂಡು ಹೋಗ್ತಿದ್ದೀರಾ, ಬನ್ನಿ ಡ್ರಾಪ್ ಮಾಡ್ತೀನಿ. ಬೇಡ ಅಂತ ಹೇಳಿದ್ನಲ್ಲ. ರೀ ಅಮೃತ ಅವರೇ, ಏನ್ರಿ ಯಾವಾಗಲೂ ಕೋಪ ಮಾಡ್ಕೊಂಡೇ ಇರ್ತೀರಾ? ನಾನೇ ಕರಿತಿದ್ದೀನಲ್ಲ, ಬನ್ನಿ. ನಾನು ಹೇಳ್ತಿದ್ದೀನಲ್ಲ ಬರಲ್ಲ ಅಂತ, ಸುಮ್ಮನೆ ಅಡ್ರೆಸ್ ಹೇಳಿ ನಾನು ಹೋಗ್ತೀನಿ. ರೀ ಅದಕ್ಕೆ ತಂಗಿ, ಈಗ ನೀವು ನಮ್ಮನೆ ಗೆಸ್ಟು. ನಿಮ್ಮನ್ನ ಹಾಗೆಲ್ಲ ಒಂಟಿಯಾಗಿ ಎಲ್ಲೂ ಕಳ್ಸೋಕ್ಕಾಗೋದಿಲ್ಲ. ನಮಗೂ ಜವಾಬ್ದಾರಿಗಳಿರುತ್ತೆ. ಸುಮ್ಮನೆ ಬನ್ನಿ, ಗಾಡಿ ಹತ್ತಿ ನಾನೇ ನಿಮ್ಮ ಅಕ್ಕ ಭಾವ ಇರೋ ಕಡೆ ಹೋಗಿ ಬಿಟ್ಬಿಟ್ಟು ಬರ್ತೀನಿ. ಓಹೋಹೋ, ಭಾರಿ ನಿಮ್ಮದು. ಹ್ಞೂ ಕಣ್ರಿ, ಅದೆಷ್ಟು ಬೈತಿರೋ ಬೈಯುರಂತೆ. ಬಂದು ಗಾಡಿ ಹತ್ತಿ ಫಸ್ಟು. ಸರಿ ಆಯಿತು. ಏನೋ ಇಷ್ಟೊಂದು ಕೇಳ್ಕೊತಿದ್ದೀರಲ್ಲ ಅಂತ ಗಾಡಿ ಹತ್ತುತ್ತಿದ್ದೀನಿ. ಬೇಗ ನಡೀರಿ, ಅಲ್ಲಿ ಅಕ್ಕ ಭಾವ ಕಾಯ್ತಿರ್ತಾರೆ. ಆಯಿತು ಮೇಡಮ್, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಸ್ವಲ್ಪ ಬಿಗ್ಗೆಗೆ ಹಿಡ್ಕೊಂಡು ಕೂತ್ಕೊಳ್ರಿ, ನಾನು ತುಂಬ ಫಾಸ್ಟು. ಹಲೋ ಭಾವಂತಮ್ಮ, ನಿಧಾನವೇ ಪ್ರಧಾನ, ಅದೇ ಸೇಫು ಪ್ರಯಾಣ ಅಂತ ನಮ್ಮ ಅಪ್ಪು ಬಾಸ್ ಹಾಡಿಲ್ವಾ? ಸುಮ್ಮನೆ ನಿಧಾನಕ್ಕೆ ಹೋಗ್ರಿ. ಓಹೋ, ನೀವು ಅಪ್ಪು ಬಾಸ್ ಅಭಿಮಾನಿನಾ? ಹೌದು. ನನಗೂ ಅಷ್ಟೇ ರೀ, ಅಪ್ಪು ಅವರಂದರೆ ತುಂಬ ಇಷ್ಟ. ಸರಿ ಸರಿ, ಬೇಗ ನಡೀರಿ. ಏನ್ರಿ ಇದೇನಾ ಪಾರ್ಕು? ಹ್ಞೂ ರೀ, ಇದೇ ಪಾರ್ಕು, ಇಳಿರಿ. ಹಾಂ, ವಾವ್, ಪಾರ್ಕ್ ತುಂಬ ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ. ಪರವಾಗಿಲ್ಲ ರೀ, ನಿಮ್ಮ ಮನೆ ಹತ್ರನೇ ಇರೋದ್ರಿಂದ ನಮ್ಮ ಅಕ್ಕ ಡೈಲಿ ಬರ್ಬೋದು ಬೇಕಿದ್ರೆ. ಅವಳಿಗಂದರೆ ಈ ಥರ ಪಾರ್ಕ್ ಅಂದರೆ ತುಂಬ ಇಷ್ಟಪಡ್ತಾಳೆ. ಅವಳಿಗೆ ಈ ಥರ ಪ್ರಕೃತಿ ಸೌಂದರ್ಯ ಸವಿಯೋದು ಅಂದರೆ ತುಂಬ ಇಷ್ಟ. ಹೌದಾ, ಅದಕ್ಕೆ ಪಾರ್ಕ್ಗಳಂದರೆ ತುಂಬ ಇಷ್ಟನಾ? ಹೌದು ರೀ, ಅವಳಿಗೆ ಫ್ರೀ ಇದ್ದಾಗೆಲ್ಲ ಈ ಥರ ಪಾರ್ಕ್ಗಳಿಗೆ ಅವಳು ಜಾಸ್ತಿ ಹೋಗೋದು. ನಾನು ಎಷ್ಟು ಸರಿ ಕರಿತೀನಿ, ಬಾ ಯಾವುದಾದ್ರೂ ಮೂವಿ ನೋಡ್ಕೊಂಡು ಬರೋಣ, ಇಲ್ಲಾಂದರೆ ಯಾವುದಾದ್ರೂ ಮಾಲ್ಗೆ ಹೋಗೋಣ ಅಂತ ಎಲ್ಲ ಕರಿತೀನಿ. ಆದರೆ ಅವಳು ಯಾವತ್ತೂ ಬರಲ್ಲ. ನನಗಲ್ಲೆಲ್ಲ ಬರಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ, ನಂಗೆ ಬೋರ್ ಆಗುತ್ತೆ ಅಂತಾಳೆ.
ಅದಕ್ಕೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತೀನಿ. ಆದರೆ ಅವಳು ಮಾತ್ರ ಈ ಥರ ಯಾವುದಾದ್ರೂ ಪಾರ್ಕಿಗೆ ಹೋಗಿ ಕೂತ್ಕೊಂಡು ಒಂದು ಅರ್ಧ ಗಂಟೆ ಇದ್ದು ಟೈಮ್ ಪಾಸ್ ಮಾಡ್ಕೊಂಡು ಬರ್ತಾಳೆ. ಓ ಪರವಾಗಿಲ್ಲ ರೀ. ನಮ್ಮ ಅತ್ತಿಗೆ ಈಗಿನ ಕಾಲದಲ್ಲೂ ನಮ್ಮ ಅತ್ತಿಗೆ ಥರ ಹುಡುಗಿರಿದ್ದಾರೆ ಅಂದರೆ ನಮ್ಮ ಅಣ್ಣ ತುಂಬ ಪುಣ್ಯ ಮಾಡಿದ್ದ ಬಿಡಿ. ಯಾಕ್ರಿ ಹಾಗಂತೀರಾ? ಇನ್ನೇನು ರೀ, ಈ ಕಾಲದಲ್ಲಿ ಎಲ್ಲ ಹುಡುಗಿರು ನೀವು ಹೇಳ್ದಾಗೆ ಮಾಲು ಮೂವಿ ಅಂತ ಸುತ್ತಾಡೋದು ಜಾಸ್ತಿ. ಅಂಥದ್ರಲ್ಲಿ ನಮ್ಮ ಅತ್ತಿಗೆ ಗ್ರೇಟೇ ಅಲ್ವಾ? ಏನು ಗ್ರೇಟೋ ಏನೋ. ಅವಳು ತುಂಬ ಸಿಂಪಲ್ಲು. ಅವಳು ಯಾವುದ್ರ ಮೇಲೂ ಅಷ್ಟು ಆಸೆ ಪಡಲ್ಲ. ಆದರೆ ನಾನು ಹಾಗಲ್ಲಪ್ಪ, ನನ್ನ ಕನಸುಗಳೇ ಬೇರೆ ಇದೆ. ಹೌದಾ? ಏನ್ರಿ ನಿಮ್ಮ ಕನಸು? ಹಲೋ ಬಾವಂತಮ್ಮ, ನನ್ನ ಕನಸುಗಳನ್ನೆಲ್ಲ ನಿಮ್ಗೆ ಯಾಕೆ? ಅದು ಯಾವಾಗಾದರೂ ಟೈಮ್ ಸಿಕ್ತಾಗ ಹೇಳ್ತೀನಿ. ಈಗ ಅಲ್ಲಿ ಅಕ್ಕ ಬಾವ ವೆಯ್ಟ್ ಮಾಡ್ತಾ ಇರ್ತಾರೆ, ಬರ್ತೀರಾ? ಸರಿ ನಡೀರಿ, ಇಲ್ಲೇ ಗಾಡಿ ಪಾರ್ಕ್ ಮಾಡಿ ಬರ್ತೀನಿ. ಸರಿ ಬೇಗ ಬನ್ನಿ. ವರ್ಷಿ, ನೀನು ಬಂದ್ಯಾ? ಒಳ್ಳೇದೇ ಆಯಿತು. ಹ್ಞೂ ಬ್ರೋ, ನಾನು ಕೆಲಸ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ದೆ. ಅಷ್ಟರಲ್ಲಿ ನಿಮ್ಮ ನಾದಿನಿ ಪಾರ್ಕಿಗೆ ಹೋಗಬೇಕು ಅಂತ ಯಾವುದೋ ಬೇರೆ ರೋಡ್ಗಲ್ಲಿ ಹೋಗ್ತಾಯಿದ್ರು. ಅದಕ್ಕೆ ಬನ್ನಿ ನಾನೇ ಬಿಡ್ತೀನಿ ಅಂತ ಕರ್ಕೊಂಡು ಬಂದೆ. ಅಮ್ಮು, ಹೌದೇನೆ? ನೀನು ನಾನು ಹೇಳಿದ್ರೊಳಗೆ ಬರಲಿಲ್ವಾ? ತಪ್ಪಿಸ್ಕೊಂಡ್ಬಿಟ್ಟಿದ್ದ? ಏನೂ ಇಲ್ಲ ಕಣೆ ಅಕ್ಕ. ಅದು ಈ ರೋಡೆಲ್ಲ ನನಗೆ ಹೊಸದಲ್ವಾ, ನೀನು ಲೆಫ್ಟ್ ತಗೋ ಅಂದಲ್ಲ, ನಾನು ಹಾಗೆ ಬರ್ತಿದ್ದೆ. ಅದು ಬೇರೆ ರೋಡು ಅಂತ ನನಗೇನು ಗೊತ್ತಾಗಬೇಕು? ಅಷ್ಟೊತ್ತು ದೂರ ನಡೆದ್ರೂ ಪಾರ್ಕ್ ಸಿಗಲೇ ಇಲ್ಲ. ಆಮೇಲೆ ಅಲ್ಲಿ ಯಾರನ್ನಾದ್ರೂ ಕೇಳಿ ಬರೋಣ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ಇವರೇ ಬರ್ತಾಯಿದ್ರು. ಆಮೇಲೆ ನಾನೇ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂದರು, ಬಂದ್ವಿ. ಸದ್ಯ ವರ್ಷಿತವ್ರೆ, ನೀವು ಸರಿಯಾದ ಟೈಮಿಗೆ ಬಂದ್ರಿ. ಇಲ್ಲಾಂದರೆ ಇವಳು ಯಾವ ರೋಡ್ಗೆ ಹೋಗಿರೋವಳೋ ಏನೋ. ಹಾಗೇನಿಲ್ಲ ಬಿಡಕ್ಕ, ಇವ್ರು ಬರದೇ ಇದ್ದರು ನಾನು ಹೇಗೋ ಬರ್ತಾಯಿದ್ದೆ. ಅಲ್ಲಿ ಯಾರನ್ನಾದ್ರೂ ಕೇಳಿದರೆ ಪಾರ್ಕ್ ತೋರಿಸಿರೋರು, ಇಲ್ಲ ಅಡ್ರೆಸ್ ಹೇಳಿರೋರು. ಸರಿ ಹೇಗೋ ಬಂದ್ರಲ್ಲ ಬಿಡಿ. ಸರಿ, ಈಗೆಲ್ಲ ನಡೀರಿ, ಇಲ್ಲೇ ಯಾವುದಾದ್ರು ಹೋಟೆಲ್ಗೆ ಹೋಗಿ ಡಿನ್ನರ್ ಮುಗಿಸ್ಕೊಂಡು ಹೋಗೋಣ. ಅಯ್ಯೋ ಅಣ್ಣ, ನೀವೆಲ್ಲ ಹೋಗಿ, ನಾನು ಯಾಕೆ? ನಾನು ಮನೆಗೆ ಹೋಗ್ತೀನಿ. ಪರವಾಗಿಲ್ಲ ಬಾರೋ. ಇಲ್ಲ ಅಣ್ಣ, ನಾನು ಇನ್ನೂ ಹಾಸ್ಪಿಟ್ಲಿಂದ ಮನೆಗೆ ಹೋಗಿಲ್ಲ, ಫ್ರೆಶ್ ಅಪ್ ಆಗಿಲ್ಲ. ನೀವು ಹೋಗಿ ಬನ್ನಿ. ಅಯ್ಯೋ ಪರವಾಗಿಲ್ಲ ವರ್ಷಿತ್, ಇಷ್ಟು ದೂರ ಬಂದು ಹಾಗೆ ಹೋಗ್ತೀರಾ? ಬನ್ನಿ ನಮಗೋಸ್ಕರ ಪ್ಲೀಸ್. ಅಯ್ಯೋ ಅದಕ್ಕೆ ನೀವ್ಯಾಕೆ ಪ್ಲೀಸ್ ಅಂತ ಎಲ್ಲ ಕೇಳ್ತೀರಾ? ಸರಿ ಬನ್ನಿ, ಎಲ್ಲರೂ ಹೋಗೋಣ. ಅಕ್ಕ, ನಾನು ನಿನ್ಗೆ ಏನು ಹೇಳಿದ್ದೆ? ನಾನು ಬರಲ್ಲ, ನೀವೇ ಸುತ್ತಾಡ್ಕೊಂಡು ಬನ್ನಿ ಅಂತ ಹೇಳಿಲ್ವಾ? ಈಗ ಯಾಕೆ ನಿನ್ನ ಕರೆಸ್ಕೊಂಡಿದ್ದು? ಅಮ್ಮೋ, ನಿಮ್ಮ ಅಕ್ಕನಿಗೆ ನಿನ್ನ ಬಿಟ್ಬಿಟ್ಟು ತಿನ್ನೋಕ್ಕೆ ಮನಸ್ಸೇ ಬಂದಿರಲಿಲ್ಲ. ನಾನು ಏನು ಕೊಡಿಸ್ತೀನಿ ಅಂದರೂ ಬೇಡ 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 ಅಂತಿದ್ಲು. ಅದಕ್ಕೆ ನಾನು ಫೋನ್ ಮಾಡಿ ಕರಿ, ಅವಳಿಗೂ ಕೊಡಿಸೋಣ ಅಂತ ಕರೆದಿದ್ದು. ಹೌದೇನೆ ಅಕ್ಕ, ನೀನೊಬ್ಳು ಯಾಕೆ ಏನೂ ತಿಂದಿಲ್ಲ? ಅಯ್ಯೋ ಅದು ಹಾಗಲ್ಲ ಕಣೆ, ನೀನು ಮನೇಲಿ ಒಬ್ಬಳೇ ಇದ್ದಲ್ಲ, ಮನೆ ನಿನಗೂ ಹೊಸದೇ ಅಲ್ವಾ? ನಿನ್ನ ಬೇರೆ ಆ ಮನೇಲಿ ಬಿಟ್ಬಿಟ್ಟು ಒಬ್ಬಳೇ ಬಂದುಬಿಟ್ಟಿದ್ದೀನಿ. ಪಾಪ ನೀನಲ್ಲಿ ಹೇಗೆ ಟೈಮ್ ಪಾಸ್ ಮಾಡ್ತೀಯೋ ಏನೋ ಅಂತ ನನಗೆ ಅದೇ ಬೇಸರ ಆಗ್ತಿತ್ತು. ಅದಕ್ಕೆ ಬೇಗ ಹೋಗೋಣ ಮನೆಗೆ ಅಂತಿದ್ದೆ. ಅಷ್ಟರಲ್ಲಿ ನಿಮ್ಮ ಭಾವ ಇಲ್ಲೇ ಮನೆ ಹತ್ರನೇ ಪಾರ್ಕ್ ಇರೋದು, ಅವಳು ಕರಿ ಅಂತ ಅಂದರು. ಅದಕ್ಕೆ ಫೋನ್ ಮಾಡಿ ಕರೆದೆ. ಸರಿ ಬನ್ನಿ, ಈಗ ಎಲ್ಲಾದರೂ ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಹೋಗೋಣ. ಸರಿ ಆಯಿತು, ನಡೀರಿ. ಹಾಂ, ಯಾರು ಸಂಕೋಚ ಪಟ್ಕೊಳ್ದೆ ಎಲ್ಲ ಹೊಟ್ಟೆ ತುಂಬ ತಿನ್ನಿ, ಗೊತ್ತಾಯ್ತಾ? ಅಯ್ಯೋ ಭಾವ, ನನಗಂತೂ ತಿನ್ನೋದ್ರಲ್ಲಿ ಸಂಕೋಚ ಅನ್ನೋದೇ ಇಲ್ಲ. ಇನ್ನೂ ನಮ್ಮ ಅಕ್ಕನೇ ಸ್ವಲ್ಪ ಸಂಕೋಚ ಜಾಸ್ತಿ ಅವಳಿಗೆ. ಹೌದಮ್ಮ ಅಮ್ಮ, ಗೊತ್ತು. ಅದಕ್ಕೆ ನಿಮ್ಮ ಅಕ್ಕನಿಗೆ ಏನೇನು ಇಷ್ಟ ಅಂತ ನೀನೇ ಹೇಳಿ ತರಿಸಿದ್ಯಲ್ಲ. ಅನ್ನು ಏನೇನು ತಿಂತಾಳೆ ಅಂತ ನಿಂಗೆ ಹೆಂಗೂ ಗೊತ್ತಿರುತ್ತೆ, ನೀನೇ ಹೇಳಿಬಿಡು. ಸರಿ ಭಾವ. ಏನಿಲ್ಲ, ಅಕ್ಕ ಜಾಸ್ತಿ ಏನು ತಿನ್ನಲ್ಲ. ಅವಳಿಗೆ ಪಾನಿಪುರಿ ಅಂದರೆ ತುಂಬ ಇಷ್ಟ. ನನಗೂ ಅಷ್ಟೇ, ಪಾನಿಪುರಿ ಅಂದರೆ ತುಂಬ ಇಷ್ಟ. ಇದಾದಮೇಲೆ ನಮಗೆ ಒಂದೊಂದು ಪ್ಲೇಟ್ ಪಾನಿಪುರಿ ಕೊಡಿಸ್ಬಿಟ್ರೆ ನಮ್ಮ ಫುಲ್ ಖುಷಿ. ಅಷ್ಟೇ ತಾನೇ? ಅದಕ್ಕೇನಂತೆ, ಫಸ್ಟ್ ಇದನ್ನೆಲ್ಲ ಖಾಲಿ ಮಾಡಿ ಆಮೇಲೆ ಪಾನಿಪುರಿ ಹೇಳ್ತೀನಿ. ಹಾಂ ಸರಿ ಭಾವ. ಅಯ್ಯೋ ಹರ್ಷ ಅವರೇ, ಪಾನಿಪುರಿ ಎಲ್ಲ ಏನು ಬೇಡ, ಇದೇ ಜಾಸ್ತಿ ಆಯಿತು, ಇದೇ ತಿನ್ನೋಕ್ಕಾಗ್ತಾ ಇಲ್ಲ. ಪರವಾಗಿಲ್ಲ, ನಿಧಾನವಾಗಿ ತಿನ್ನು, ಏನೂ ಆಗಲ್ಲ. ಅಯ್ಯೋ ಇದೇನೇ ಅಕ್ಕ, ಪಾನಿಪುರಿ ಅಂದರೆ ಸಾಕು ಜೀವ ಬಿಡ್ತಿದ್ದೆ, ಎಷ್ಟೇ ಹೊಟ್ಟೆ ತುಂಬಿದ್ರೂ ತಿಂತಿದ್ದೆ, ಇವತ್ತು ಬೇಡ ಅಂತಿದ್ಯಾ? ಯಾಕೆ ಇನ್ನೂ ಸಂಕೋಚನ? ಅದಕ್ಕೆ ಊಟದಲ್ಲೆಲ್ಲ ಹಾಗೆಲ್ಲ ಸಂಕೋಚ ಪಡಬಾರ್ದು. ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನು ಹೊಟ್ಟೆ ತುಂಬ ತಿಂದ್ಬಿಡ್ಬೇಕು. ಅಯ್ಯೋ ಹಾಗೇನಿಲ್ಲ, ಇದೇ ಜಾಸ್ತಿ ಆಯ್ತಲ್ಲ ಅದಕ್ಕೆ ಹೇಳಿದೆ. ಪಾನಿಪುರಿ ಅಂದರೆ ತುಂಬ ಇಷ್ಟನೇ, ಆದರೆ ಇಷ್ಟೆಲ್ಲ ತಿಂದು ಪಾನಿಪುರಿ ತಿನ್ನಬೇಕು ಅಂದರೆ ಆಗಲ್ಲ, ಅದಕ್ಕೆ ಹೇಳಿದೆ ಅಷ್ಟೇ. ಪರವಾಗಿಲ್ಲ ಅತ್ತಿಗೆ, ನಿಧಾನಕ್ಕೆ ತಿನ್ನಿ. ಆದರೂ ಅಣ್ಣ, ಈ ಹೆಣ್ಮಕ್ಳಿಗೂ ಪಾನಿಪುರಿಗೂ ಏನು ನಂಟೋ ಏನೋ, ಎಲ್ಲ ಹೆಣ್ಮಕ್ಳುಗಳು ಪಾನಿಪುರಿ ಅಂದರೆ ಸಾಕು ಜೀವ ಬಿಡ್ತಾರಲ್ಲ. ನಾನು ಸಾಕಷ್ಟು ಕೇಳಿದ್ದೀನಿ, ಎಲ್ಲ ಹೆಣ್ಮಕ್ಳುಗಳಿಗೂ ಪಾನಿಪುರಿ ಅಂದರೆ ಇಷ್ಟಪಡ್ತಾರೆ ಜಾಸ್ತಿ, ಅವ್ರಿಗೆ ಅದೇ ಇಷ್ಟ. ಬಾವ, ಆಲ್ಮೋಸ್ಟ್ ಹೆಣ್ಮಕ್ಳು ಪಾನಿಪುರಿ ತುಂಬ ಇಷ್ಟಪಡ್ತಾರೆ. ಅದರಲ್ಲೂ ನಾವು 3 ಜನ ಅಕ್ಕ ತಂಗಿರಂತೂ ಪಾನಿಪುರಿ ಅಂದರೆ ಸಾಕು.
ಬಾಯ್ ಬಾಯ್ ಬಿಡ್ತೀವಿ ಗೊತ್ತಾ ನಿಮಗೆ? ಓಹೋ, ಹೌದಾ? ಹ್ಞೂ ಬಾವ. ಸರಿ ಸರಿ, ಹಾಗಾದರೆ ಬೇಗ ಇದನ್ನೆಲ್ಲ ಖಾಲಿ ಮಾಡಿ ನಿಮ್ಗೆ ಇಷ್ಟ ಆಗಿರೋ ಪಾನಿಪುರಿ ಕೊಡಿಸ್ತೀನಿ. ಎಷ್ಟು ಬೇಕಾದ್ರೆ ಅಷ್ಟು ತಿನ್ನಿವ್ರಂತೆ. ಅಯ್ಯೋ ಹರ್ಷ ಅವರೇ, ನೀವು ಬೇರೆ, ಅವಳು ಹೇಳ್ತಾಳೆ ಅಂತ ನೀವು ಕೇಳಬೇಡಿ. ಇಷ್ಟೆಲ್ಲ ತಿಂದು ಜಾಸ್ತಿ ತಿನ್ನೋಕ್ಕಾಗಲ್ಲ. ಸುಮ್ಮನೆ ಒಂದೆರಡು ಪ್ಲೇಟ್ ಹೇಳಿ ಸಾಕು. ಸರಿ, ಆಯಿತು ಆಯಿತು, ತಿನ್ನಿ. ಮತ್ತೆ ವರ್ಷಿ, ನೀನು ಬೇರೆ ಏನು ಹೇಳೋ? ಅಯ್ಯೋ, ನನಗೇನು ಬೇಡಣ್ಣ, ಇದೇ ಸಾಕು. 2 ದೋಸೆ ತೊಗೊಂಡಿದ್ಯಾ, ಅಷ್ಟು ಸಾಕೇನೋ? ಬೇರೆ ಏನಾದರೂ ತರಿಸ್ಲಾ? ನೋ ಬೇಡಣ್ಣ, ಇದೇ ಹೆವಿ ಆಯಿತು. ಏನ್ರಿ ಬಾವಂತಮ್ಮ, ನೀವಿಷ್ಟು ಕಡಿಮೆನಾ ತಿನ್ನೋದು? ಹ್ಞೂನ್ರಿ ಅದಕ್ಕೆ ತಂಗಿ, ನೈಟಲ್ಲಿ ನಾನು ಹೆವಿ ಫುಡ್ ತಿನ್ನಕ್ಕೆ ಹೋಗಲ್ಲ. ಆಯಿಲಿ ಫುಡ್ಸು ಅವೆಲ್ಲ ತಿನ್ನಕ್ಕೆ ಹೋಗಲ್ಲ. ಅಯ್ಯೋ ಅಮ್ಮು, ಅವನು ಹೊರಗಡೆ ತಿನ್ನೋದೇ ಅಪರೂಪ, ಯಾವಾಗಲೂ ತಿನ್ನಲ್ಲ. ಇವತ್ತು ನಾವೆಲ್ಲ ಬಲವಂತ ಮಾಡಿದ್ದಕ್ಕೆ ಬಂದು ತಿಂತಾ ಇರೋದು. ಅವನಿಗೆಲ್ಲ ಅಮ್ಮನೇ ಮಾಡಿಕೊಡೋದು. ಓಹೋ, ಹೌದಾ ಬಾವ? ಮೊದಲೇ ಡಾಕ್ಟ್ರ್ ಅಲ್ವಾ, ಅವ್ರಿಗೆ ಹೆಲ್ತ್ ಕಾನ್ಷಿಯಸ್ ಜಾಸ್ತಿ ಬಿಡಿ. ಹೋಗಲಿ ಬಿಡಿ ಡಾಕ್ಟ್ರೆ, ತಿನ್ನೋದಕ್ಕೂ ಕೇಳ್ಕೊಂಬಂದಿರಬೇಕು, ಏನೂ ಮಾಡೋಕ್ಕಾಗಲ್ಲ. ಹೌದೌದು, ಅದು ನಿಜಾನೇ. ಬಿಂದು, ಅಮ್ಮು, ನಿಮ್ಮ ಫೇವ್ರೆಟ್ ಪಾನಿಪುರಿ, ತಿನ್ನಿ. ಆಹಾ ಬಾವ, ಪಾನಿಪುರಿ ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ. ಸೂಪರ್. ಅದಕ್ಕೇನಂತೆ, ಇನ್ನೂ 1 ಪ್ಲೇಟ್ ಹೇಳಲಾ? ಅಯ್ಯೋ ಬೇಡ ಭಾವ, ಮೊದಲೇ ಹೇಳಿದಿದ್ರೆ ನಾನು ಬೇರೆ ಯಾವ ಫುಡ್ಡು ಆರ್ಡ್ರ್ ಮಾಡ್ತಾ ಇರಲಿಲ್ಲ. ಪಾನಿಪುರಿನೇ ಹೊಟ್ಟೆ ತುಂಬ ತಿಂದ್ಬಿಡಿವೆ. ಆದರೆ ಈಗ ಹೋಟೆಲ್ ಜಾಗ ಇಲ್ಲ. ಹೌದು, ಈಗ ಇಷ್ಟೇ ಸಾಕು. ಸರಿ, ಬೇಗ ತಿನ್ನಿ, ಹೊರಡೋಣ. ಹರ್ಷ ಅವರೇ, ನೀವು ತಗೊಳ್ಳಿ, ಟೇಸ್ಟ್ ನೋಡಿ. ವರ್ಷಿತ್, ನೀವು ತಗೊಳ್ಳಿ. ಅಯ್ಯೋ ಇಲ್ಲ ಅದಕ್ಕೆ, ಬೇಡ. ನಾನು ಇದರಿಂದ ಸ್ವಲ್ಪ ದೂರನೇ. ಅಷ್ಟು ಆಯಿಲಿ ಫುಡ್ಸು, ಅದರಲ್ಲೂ ನೈಟಲ್ಲಂತೂ ತಿನ್ನೋದೇ ಇಲ್ಲ. ಬೇಜಾರು ಮಾಡ್ಕೊಬಿಡಿ. ಇನ್ನೊಂದ್ಸರಿ ಯಾವಾಗಾದರೂ ನಿಮ್ಮ ಜೊತೆ ಬಂದು ಡೇ ಟೈಮಲ್ಲಿ ತಿಂತೀನಿ, ಓಕೆನಾ? ಸರಿ ಬಿಡಿ. ಹರ್ಷ ಅವರೇ, ನೀವಾದರೂ ತಿನ್ನಿ. ಹಾಂ, 1-2 ಕೊಡು ಸಾಕು. ನಾನು ಜಾಸ್ತಿ ಇದನ್ನೆಲ್ಲ ತಿನ್ನಲ್ಲ. ಸರಿ ಆಯಿತು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಿನ್ನಿ. ರೀ, ನನಗಂತೂ ಈ ಪಾನಿಪುರಿ ತಿನ್ನೋವಾಗೆಲ್ಲ ನಮ್ಮ ಅಮ್ಮದೇ ಒಂದು ಇನ್ಸಿಡೆಂಟ್ ನೆನ್ಪು ಬರುತ್ತೆ. ಅಕ್ಕ ಬೇಡ ಕಣೆ, ಸುಮ್ಮನೆ ಇರು. ಏನು ಅಮ್ಮದು ಇನ್ಸಿಡೆಂಟು? ಅದೇನಪ್ಪ, ನಮಗೂ ಹೇಳಿ, ನಾವು ಕೇಳಿಸ್ಕೊತೀವಿ. ಅಕ್ಕ ಬೇಡ, ಸುಮ್ಮನೆ ಇದ್ಬಿಡು. ಓಹೋ, ಅದಕ್ಕೆ ಅದೇನು ಅಂತ ಹೇಳಿ. ಅದು ನಮ್ಮಮ್ಮ ಒಂದು ದಿವಸ ಪಾನಿಪುರಿ ತಿನ್ನೋಣ ಅಂತ ಎಲ್ಲರೂ ನಮ್ಮ ಮೂವರು ಅಕ್ಕ ತಂಗಿರು ಗಾಡಿ ಹತ್ರ ಹೋದ್ವಿ. ಅಕ್ಕ ಬೇಡ, ಸುಮ್ಮನೆ ಇರೇ. ಹೇಳಿ ಅದಕ್ಕೆ, ಪ್ಲೀಸ್ ಹೇಳಿ. ಏನಿಲ್ಲ, ನಮ್ಮ ಮೂವರು ಪಾನಿಪುರಿ ಹಾಕಿಸ್ಕೊಂಡು ತಿಂತಾ ಇದ್ವಾ, ಆಗ ಇವಳು ಆ ಗಾಡಿಯವನಿಗೆ, ಅಕ್ಕ ಇನ್ನು ಮುಂದಕ್ಕೆ ಹೇಳಿದ್ರೆ ಅಷ್ಟೇ ಹೇಳು ಪ್ಲೀಸ್ ಅಕ್ಕ, ಸುಮ್ಮನೆ ಇರೇ. ಹಾಂ, ಗಾಡಿಯವನಿಗೆ ಹೇಳಿ ಅದಕ್ಕೆ. ಹೇಳು ಮುಂದೆ. ಅದು ಅಕ್ಕ ನೋಡು, ಈಗೇನಾದ್ರು ನೀನು ಆ ವಿಷಯ ಹೇಳಿದ್ರೆ ನಾನು ಪಾನಿಪುರಿನೂ ತಿನ್ನಲ್ಲ, ಏನೂ ಇಲ್ಲ, ನಿನ್ನ ಜೊತೆ ಮಾತೇ ಆಡಲ್ಲ, ಹೋಗು. ಸರಿ ಬಿಡು, ಆಯಿತು, ಹೇಳಲ್ಲ. ಅದಕ್ಕೆ ದಿಸ್ ಇಸ್ ಟೂ ಮಚ್. ಅದೇನು ವಿಷಯ ಅಂತ ಹೇಳಬೇಕು ತಾನೇ? ಪರವಾಗಿಲ್ಲ ಬಿಡು, ಅಮ್ಮು ಇಷ್ಟೊಂದು ಬೇಜಾರು ಮಾಡ್ಕೋತಾಳೆ ಅಂದರೆ ಹೇಳೋದೇನು ಬೇಡ. ಸರಿ ಬಿಡು, ಆಯಿತು, ನಾನು ಏನೂ ಹೇಳಲ್ಲ. ಬೇಗ ತಿನ್ನು, ಹೊರಡೋಣ, ಟೈಮ್ ಆಯಿತು. ಸರಿ ಅಕ್ಕ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಬಿಂದು, ಹರ್ಷ, ಅಮ್ಮು ಮತ್ತು ವರ್ಷಿತ್ ಎಲ್ಲರೂ ಎಷ್ಟು ಸಂತೋಷವಾಗಿ ಆಚೆ ಬಂದು ಡಿನ್ನರ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಈ ವಿಷಯ ಮನೇಲಿ ಗೊತ್ತಾದರೆ ಏನಾಗುತ್ತೋ ಏನೋ. ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತಿದ್ದೀವಿ. ಧನ್ಯವಾದಗಳು.